ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಅಂತಿಮ ಸಂಸ್ಕಾರದ ವಿಧಿವಿಧಾನಗಳೆಲ್ಲವೂ ಕೂಡ ಮುಕ್ತಾಯವಾಗಿ ಈಗ ಶವವನ್ನು ಚಿತೆಯ ಮೇಲೆ ಇರಿಸಿದ್ದಾರೆ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರದ್ದು. ಅವರಿಗೆ ಸಾಕಷ್ಟು ಗಣ್ಯರೆಲ್ಲರೂ ಕೂಡ ಸಾಥ್ ನೀಡ್ತಾ ಇದ್ದಾರೆ. ಅವರ ಪುತ್ರರಿಗೆ ಈಗ ನಡೀತಾ ಇರ್ತಕ್ಕಂಥದ್ದು ದಹನ ಕ್ರಿಯೆಯ ಭಾಗ. ಅಂದರೆ ಈಗ ಶವವನ್ನು ಚಿತೆಯ ಮೇಲೆ ಇರಿಸಿದ್ದಾರೆ, ಕಂಪ್ಲೀಟಾಗಿ ಕಟ್ಟಿಗೆಗಳನ್ನು ಜೋಡಿಸ್ತಾರೆ. ಗೊತ್ತಿಲ್ಲ, ಸಾಮಾನ್ಯವಾದ ಕಟ್ಟಿಗೆಗಳನ್ನು ಕೂಡ ಕೆಲವರು ಇಡ್ತಾರೆ, ಕೆಲವರು ಶ್ರೀಗಂಧದ ತುಂಡುಗಳನ್ನು ತರಿಸ್ತಾರೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಕೆಲವು ಕಡೆ ಆಗುತ್ತೆ. ಈಗ ತುಂಬ ಶ್ರೇಷ್ಠಾತಿ ಶ್ರೇಷ್ಠ ವ್ಯಕ್ತಿಗಳು ಮೃತಪಟ್ಟಾಗ ಶ್ರೀಗಂಧದಲ್ಲೇ ಸುಡ್ತಾರೆ. ಬಟ್ ಇಲ್ಲಿ ಹೇಗೆ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಕಟ್ಟಿಗೆಯನ್ನು ಜೋಡಿಸ್ತಾ ಇದ್ದಾರೆ. ಸಂಸ್ಕಾರದ ಕ್ರಿಯೆಗಳು ವಿಧಿವಿಧಾನಗಳೆಲ್ಲವೂ ಕೂಡ ಮುಕ್ತಾಯವಾಗಿದೆ. ಇದು ಕೊನೆಯ ಹಂತ. ಯಾಕೆಂದರೆ ಇನ್ನೂ ಅವರ ಮುಖ ನಿಮಗೆ ಕಾಣಲ್ಲ. ನಿಮಗೆ ಕಟ್ಟಿಗೆಗಳನ್ನು ಜೋಡಿಸೋದಕ್ಕೂ ಕೂಡ ಒಂದು ಪದ್ಧತಿ ಇದೆ. ಸುಮ್ಮನೆ ತಂದು ಹಾಕೋಕ್ಕಾಗಲ್ಲ. ನಿಮಗೆ ಮಧ್ಯ ಮಧ್ಯ ಗ್ಯಾಪ್ ಕೊಟ್ಟಿರಬೇಕು, ಅಲ್ಲಿ ನೀಟಾಗಿ ಗಾಳಿ ಆಡಬೇಕು, ಅದು ಚೆನ್ನಾಗಿ ಹತ್ಕೋಬೇಕು, ಒಳಗಡೆ ಚೆನ್ನಾಗಿ ಉರಿಬೇಕು. ಆಮೇಲೆ ದೇಹದಲ್ಲಿ ತಲೆಯ ಭಾಗ ಗಟ್ಟಿ, ಆ ತಲೆಯ ಭಾಗಕ್ಕೆ ಹೆಚ್ಚು ಶಾಖ ಬರೋ ಹಾಗೆ ಕಟ್ಟಿಗೆಗಳನ್ನು ಜೋಡಿಸ್ಬೇಕು. ಅದೆಲ್ಲವನ್ನು ಪುರೋಹಿತರು ಹೇಳ್ಕೊಡ್ತಾರಲ್ಲಿ, ಹೆಂಗಿಡಬೇಕು, ಏನು ಮಾಡಬೇಕು ಅಂತ. ಹೆಂಗೆ ಬೇಕು ಹಾಗೆ ಕಟ್ಟಿಗೆಗಳನ್ನ ಇಟ್ಬಿಟ್ಟು ಸುಡೋ ಹಾಗಿಲ್ಲ. ಸೊ ದಹನ ಕ್ರಿಯೆ ಮಾನವನ ದೇಹವನ್ನು ಒಂದು ಸಮಿತ್ತು ಅಂತ ಭಾವಿಸ್ತಾರೆ. ಈಗ ಅಲ್ಲಿ ನಡೀತಾ ಇರತಕ್ಕಂಥದ್ದು ಇಡೀ ದೇಹನೇ ಒಂದು ಮರ, ಒಂದು ಕಟ್ಟಿಗೆ, ಅದನ್ನು ಸುಡಬೇಕು ಇವಾಗ ಅಂತ ಈಗ ಆ ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದೆ. ಸಾಮಾನ್ಯವಾಗಿ ಕೊನೆಯದಾಗಿ ನೋಡ್ಕೊಳ್ಳಿ ಮುಖನ. ಯಾರಾದರೂ ಲೇಟಾಗಿ ಬಂದಿರಬಹುದು, ಕೊನೆಯದಾಗಿ ಒಂದು ಸರ್ತಿ ಮುಖ ನೋಡಲಿಲ್ಲಪ್ಪ ನಾನು ಅಂತ ಬೇಜಾರಾಗ್ಬೋದು. ಹಾಗಾಗಿ ಇಡೀ ದೇಹಕ್ಕೆ ಕಟ್ಟಿಗೆಯನ್ನು ಜೋಡಿಸಿ ತಲೆಭಾಗವನ್ನು ಬಿಟ್ಟು ಕೊನೆಯದಾಗಿ ಇಡ್ತಾರೆ. ಕೆಲವು ಕಡೆ ಬೇಗ ಹತ್ಕೊಳ್ಳಿ ಅಂತ ಬೆರಣಿಗಳನ್ನು ಇಡ್ತಾರೆ. ಕೆಲವು ಕಡೆ ಕೆಲವು ಕಡೆ ಏನಾದರೂ ಕಟ್ಟಿಗೆ ಒದ್ದೆ ಇದ್ದರೆ, ತೇವ ಇದ್ದರೆ ಸೀಮೆ ಎಣ್ಣೆ ಪೆಟ್ರೋಲನ್ನ ಬಳಕೆ ಮಾಡ್ತಾರೆ ಬೇಗ ಹತ್ಕೊಳ್ಳಿ ಅಂತ. ಅವರವರ ಪದ್ಧತಿ. ತುಂಬ ಶಾಸ್ತ್ರೋಕ್ತವಾಗಿ ಮಾಡೋರು ಸೀಮೆ ಎಣ್ಣೆ ಬಳಸೋದೇ ಇಲ್ಲ, ಕಂಪ್ಲೀಟ್ ತುಪ್ಪ ಹಾಕ್ತಾರೆ. ಇಡೀ ಇದಕ್ಕೆ ತುಪ್ಪದಲ್ಲೇ ಅದು ಉರಿಬೇಕು ಅಂತ. ಬೇಗ ಬೇಗ ಅದು ತುಂಬ ಒದ್ದೆ ಇದ್ದರೆ ಕಟ್ಟಿಗೆ, ಆವಾಗ ಕೆಲವರು ಸ್ವಲ್ಪ ಪೆಟ್ರೋಲ್ ಹಾಕ್ತಾರೆ, ಸೀಮೆ ಎಣ್ಣೆ ಹಾಕ್ತಾರೆ. ಬಟ್ ಅದು ಶಾಸ್ತ್ರದಲ್ಲಿಲ್ಲ, ಹಾಗೆ ಮಾಡಬಾರ್ದು. ತುಪ್ಪನೇ ಹಾಕಬೇಕು ಅಂತಲೇ ಇದೆ. ಸೊ ಕೊನೆಯದಾಗಿ ಇವಾಗ ಅಂತಿಮ ಸಂಸ್ಕಾರದ ಕೊನೆಯ ಹಂತಕ್ಕೆ ಬಂದಿದ್ದಾರೆ. ಇತ್ತೀಚೆಗೆಲ್ಲ ಶಾಸ್ತ್ರೋಕ್ತವಾಗಿ ಕೆಲವು ಕಡೆ ಮಾತ್ರ ಮಾಡ್ತಾರೆ, ಇನ್ನು ಕೆಲವು ಕಡೆ ಎಲೆಕ್ಟ್ರಿಕ್ ಚಿತಾಗಾರ ಕೊಟ್ಬಿಡ್ತಾರೆ. ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಈಗ ಕರ್ತೃವಿನ ಕಾರ್ಯ ಈಗ ನಡೆಯುತ್ತೆ. ಇದೆಲ್ಲ ಜೋಡಿಸಿ ಆದ ನಂತರ ಆ ಚಿತೆಯ ಮೇಲಿರುವಂತಹ ಶವಕ್ಕೆ ಅಪ್ರದಕ್ಷಿಣೆಯನ್ನು ಮಾಡ್ತಾರೆ. ಅವರ ಹಿರಿಯ ಪುತ್ರ ಮಾಡಬೇಕು, ಸಾಥ್ ಕೊಡ್ತಾರೆ. ಜೊತೆಗೆ ಅವ್ರ ಕಿರಿಯ ಪುತ್ರನು ಜೊತೆನಲ್ಲೇ ಇರ್ತಾರೆ. ಪುರೋಹಿತರು ಒಂದು ಕಡೆ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಾರೆ ಏನೇನು ಮಾಡಬೇಕು ಅಂತ. ಅದರ ಪ್ರಕಾರ ಕರ್ತೃ ಒಂದು ತುಪ್ಪದ ದೀಪವನ್ನು ಕೊನೆಯದಾಗಿ ತಗೊಂಡು ಹೋಗಿ ಹೃದಯ ಭಾಗದಲ್ಲಿ ತುಪ್ಪದ ದೀಪವನ್ನು ಇಟ್ಟು ಅದೇ ಬೆಂಕಿ ಹತ್ಕೊಳ್ಳೋ ಹಾಗೆ ಮಾಡ್ಬೋದು. ಅಥವಾ ಕೆಲವರು ಕರ್ಪೂರವನ್ನು ಕೂಡ ಇಡ್ತಾರೆ. ಫಸ್ಟಿಗೆ ಕರ್ಪೂರವನ್ನು ಇಟ್ಟು ಆಮೇಲೆ ದೇಹದ ಎಲ್ಲ ಭಾಗಕ್ಕೂ ಕೂಡ ಅಗ್ನಿಸ್ಪರ್ಶವನ್ನು ಮಾಡ್ತಕ್ಕಂಥ ಪದ್ಧತಿ ಕೂಡ ಇದೆ. ಸೊ ಅಂತ್ಯ ಸಂಸ್ಕಾರ ಕೈಯಿಂದ ಬೆಂಕಿ ಹಚ್ಚಿ ದಹನ ಮಾಡುವ ಪದ್ಧತಿ. ಸೊ ಇದೇ ನಡೀತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ದಕ್ಷಿಣ ಭಾರತದ ಅಂತ್ಯ ಕ್ರಿಯೆನೇ ಬೇರೆ, ಉತ್ತರ ಭಾರತದಲ್ಲಿ ಬೇರೆ ರೀತಿಯಾಗುತ್ತೆ. ಅಲ್ಲಿ ಇಷ್ಟೊಂದು ಶಾಸ್ತ್ರ ಸಂಪ್ರದಾಯಗಳಿರಲ್ಲ. ದಕ್ಷಿಣ ಭಾರತದಲ್ಲೇ ಶಾಸ್ತ್ರ ಸಂಪ್ರದಾಯಗಳೆಲ್ಲವೂ ಕೂಡ ಇರುತ್ತೆ. ಸೊ ಇವೆಲ್ಲವೂ ಕೂಡ ಸ್ಮಶಾನದಲ್ಲಿ ನಡೀತಾ ಇರ್ತಕ್ಕಂಥ ಕ್ರಿಯೆ. ಸೌದೆ ಚಿತೆಯ ಪಕ್ಕದಲ್ಲಿ ಚಿಕ್ಕ ಒಂದು ಹೋಮ ನಡೆಸ್ತಾರೆ. ಕೆಲವು ಕಡೆ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ. ಚಿತೆಯ ಸುತ್ತ 3 ಬಾರಿ ಶವವನ್ನು ಅಪ್ರದಕ್ಷಿಣೆಯಿಂದ ಸುತ್ತಿಸ್ತಾರೆ. ದೇವಸ್ಥಾನಕ್ಕೆ ಹೋಗಿ ನಾವು ಮಾಡುವುದು ಪ್ರದಕ್ಷಿಣೆ, ಶವಕ್ಕೆ ಮಾಡುವುದು ಅಪ್ರದಕ್ಷಿಣೆ, ಅಂದರೆ ಉಲ್ಟಾ ತಿರುಗಬೇಕು ಅಂತ. ಅದು ಅವರ ಮಗ ಮಾಡ್ತಕ್ಕಂಥ ಇದು. ಭುಜದ ಮೇಲೆ ಒಂದು ಮಡಿಕೆ ನೀರನ್ನು ಹೊತ್ಕೊಂಡು ಕೆಲವರೆಲ್ಲ ಏನು ಗೊತ್ತಾ, ಒಬ್ಬೊಬ್ಬರು ಬಂದು ಒಂದೊಂದು ಸೌದೆ ಇಡೋ ಪದ್ಧತಿಯನ್ನು ಇಟ್ಕೊಂಡಿರ್ತಾರೆ. ಅಂದರೆ ನಾನು ಒಂದು ಕೊನೆಯ ಟೈಮಲ್ಲಿ ಒಂದು ಸೇವೆ ಮಾಡಿದ್ನಪ್ಪ ಅವ್ರಿಗೆ ಅಂತ ಒಬ್ಬೊಬ್ಬರು ಬಂದು ಒಂದೊಂದು ಕಟ್ಟಿಗೆನ, ಕೆಲವರು ಈ ಶವಕ್ಕೆ ಹೆಗಲು ಕೊಡ್ತಾರೆ ನೋಡಿರ್ಬೋದು. ಕೊನೆಯದಾಗಿ ನಾನು ಕೂಡ ತೊಗೊಂಡು ಹೋಗ್ತೀನಿ, ನಂದೊಂದು ಕಿರು ಸೇವೆ ಅಂತ. ಆ ಥರ ನಂಬಿಕೆಗಳಷ್ಟೇ, ಇನ್ನೇನೂ ಇಲ್ಲ. ಎಲ್ಲರೂ ಬಂದು ಕಟ್ಟಿಗೆಗಳನ್ನ ಒಬ್ಬೊಬ್ಬರು ಜೋಡಿಸ್ತಕ್ಕಂಥ ಕೆಲಸವನ್ನು ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ರು, ಸಚಿವ ವೆಂಕಟೇಶ್ ಅವರು ಮಾಡಿದ್ರು. ಇದೇ ಕ್ರಿಯೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದು ಅಂತ ರಾಮದಾಸ್ ಅವರು, ಮಾಜಿ ಸಚಿವರು, ಅವರು ಕೂಡ ಬಂದಿದ್ದಾರೆ. ಸಾಮಾನ್ಯವಾಗಿ ಶವ ಸಂಸ್ಕಾರ ಆಗೋ ತನಕ ಯಾರು ಊಟ ತಿಂಡಿ ಎಲ್ಲ ಏನೂ ಮಾಡಲ್ಲ. ಇದೆಲ್ಲ ಉಪವಾಸ ಇದ್ದೇ ಮಾಡಬೇಕು. ಅಗ್ನಿಸ್ಪರ್ಶ ಆದ ನಂತರ ಮತ್ತೊಮ್ಮೆ ಸ್ನಾನ ಗೀನಗಳನ್ನ ಮಾಡಿಕೊಂಡು ಶುಚಿಯಾಗಿ ಆಮೇಲೆ ಊಟ ತಿಂಡಿ ಅಲ್ಲಿ ತನಕ ಮಾಡಬಾರ್ದು ಅಂತಕ್ಕಂಥ ಪದ್ಧತಿ ಇದೆ. ಸಾಮಾನ್ಯ ಮಾಡ್ತಾರೆ, ಯಾಕೆಂದರೆ ಮನೆಯ ಹಿರಿಯರನ್ನು ಬೀಳ್ಕೊಡ್ಬೇಕಾದ್ರೆ
ಯಾವುದರಲ್ಲಿ ಶಾಸ್ತ್ರ ಸಂಪ್ರದಾಯಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಅಂತ್ಯ ಸಂಸ್ಕಾರದಲ್ಲಿ ಆಗಬಾರ್ದಪ್ಪ, ಕೊನೆಯದಾಗಿ ಶಾಸ್ತ್ರೋಕ್ತವಾಗಿ ಕಳಿಸ್ಕೊಡ್ಬೇಕು ಅಂತಲೇ ಇರುತ್ತೆ. ಯಾರು ನಂಬದಿದ್ದ ಮಕ್ಕಳು ಕೂಡ ಮಾಡ್ತಾರೆ ಶಾಸ್ತ್ರೋಕ್ತವಾಗಿ. ನೋಡಿ, ರಾಮದಾಸ್ ಅವರೆಲ್ಲರೂ ಕೂಡ ಕಟ್ಟಿಗೆಯನ್ನು ಜೋಡಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದಾರೆ. ಕೊನೆಯದಾಗಿ ಇದೆಲ್ಲವನ್ನು ಕೂಡ ಮಾಡಬೇಕು ಅಂತ. ಸೊ ಹಾಗಾಗಿ ಈಗ ಸಾಮಾನ್ಯ ಹೆಂಗಿರುತ್ತೆ ಅಂತಂದರೆ, ತಲೆ ಯಾವಾಗಲೂ ದಕ್ಷಿಣಕ್ಕೆ ಇರಬೇಕು, ಕಾಲು ಉತ್ತರಕ್ಕಿರಬೇಕು, ಹಾಗೇ ಇರುತ್ತೆ. ಅಂದರೆ ದಕ್ಷಿಣದ ದಿಕ್ಕು ಅಂದರೆ ಯಮಪುರಿಯ ದಿಕ್ಕು ಅಂತ ಅರ್ಥ. ಯಮಪುರಿಯ ಕಡೆಗೆ ಹೋಗೋದು ಆ ದಿಕ್ಕು ಅಂತ. ಅದಕ್ಕೋಸ್ಕರ ಕೊನೆಯದಾಗಿ ಮುಖದ ತುಂಬ ಬಟ್ಟೆ ಮುಚ್ಚಿದ್ರು ಕೂಡ ತೆಗಿತಾರೆ. ಕೊನೆಯದಾಗಿ ನೋಡ್ಕೊಳ್ಳಿ ಯಾರಾದರೂ. ಕಟ್ಟಿಗೆಯಿಂದ ಮುಚ್ಚಿದ ಮೇಲೆ ಮುಗೀತು, ಆಮೇಲೆ ಇನ್ಯಾರಿಗೂ ಕೂಡ ಮುಖ ಕಾಣೋದಿಲ್ಲ. ದೇಹಕ್ಕೆಲ್ಲ ಈಗ ಆ ಕಟ್ಟಿಗೆಗೆಲ್ಲ ತುಪ್ಪವನ್ನು ಹಾಕ್ತಾರೆ. ತುಪ್ಪ ಹಾಕಿದ್ರೆ ಸ್ವಲ್ಪ ಬೇಗ ಹತ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಆ ತುಪ್ಪವನ್ನೆಲ್ಲ ಹಾಕಿ ಕೈಯಲ್ಲಿ ಬೆಂಕಿಯನ್ನು ಹಿಡ್ಕೊಂಡು ಕರ್ತೃ ಅಗ್ನಿಸ್ಪರ್ಶವನ್ನು ಮಾಡುವಂತಹ ಪದ್ಧತಿ. ಹೃದಯ ಭಾಗದಲ್ಲಿ ಒಂದು ಕರ್ಪೂರವನ್ನು ಇಟ್ಟು ಕರ್ಪೂರವನ್ನು ಹಚ್ತಾರೆ. ಇದು ಕೊನೆಯ ಹಂತ ನೀವು ನೋಡ್ತಾ ಇರ್ತಕ್ಕಂಥ. ಯಾವಾಗ ಒಂದು ಸರ್ತಿ ಚಿತೆಗೆ ಅಗ್ನಿಸ್ಪರ್ಶ ಆಯಿತು, ಪಂಚಭೂತಗಳಲ್ಲಿ ಲೀನ, ಗಾಳಿ, ನೀರು, ಈ ಥರ ಭೂಮಿ, ಆಕಾಶ, ಈ ಪಂಚಭೂತಗಳು ಅಂತ ಏನು ಕರಿತೀವಿ, ಇವುಗಳಲ್ಲಿ ದೇಹ ಲೀನವಾಗಬೇಕು ಅಂತ. ಅದು ಕಂಪ್ಲೀಟಾಗಿ ಉರಿಯೋದಕ್ಕೆ ಸಾಯಂಕಾಲ ತನಕ ಆಗುತ್ತೆ. ಅದೆಲ್ಲ ಉರಿದು ಅದನ್ನು ನೋಡ್ಕೋತಾರೆ, ಅಲ್ಲಿ ಸ್ಮಶಾನದವರೆಲ್ಲ ಅದನ್ನು ನೋಡ್ಕೋತಾರೆ. ಅಗ್ನಿಸ್ಪರ್ಶ ಮಾಡಿ ಇವರೆಲ್ಲರೂ ಕೂಡ ಎಲ್ಲರೂ ಅಲ್ಲಿಂದ ಹೊರಟ್ಬಿಡ್ತಾರೆ, ಯಾರೂ ಇರಲ್ಲ. ನೋಡಿ, ತೆಂಗಿನಕಾಯಿ ಮಟ್ಟೆ ಎಲ್ಲನೂ ಹಾಕಿದ್ದಾರೆ, ಬೇಗ ಹತ್ಕೊಂಡು ಉರಿಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ಎಲ್ಲವೂ ಕೂಡ ಹೆಚ್ಚು ಕಡಿಮೆ ಅಂತಿಮ ಹಂತ. ಕರ್ತೃ ಈಗ ಹೋಮಾಗ್ನಿಯಿಂದ ಹತ್ತಿಸಿದಂತಹ ದೀವಟಿಗೆ, ಕಂದೀಲು ಅಂತಿರಲ್ಲ ದೀವಟಿಗೆ, ಆ ದೀವಟಿಗೆ ಕೊಡ್ತಾರೆ ಕೈಗೆ, ಅದರಿಂದಲೇ ಅಗ್ನಿಸ್ಪರ್ಶ ಮಾಡ್ತಾರೆ. ಆಯಿತಾ? ಈ ಕಟ್ಟಿಗೆಯನ್ನು ಒಬ್ಬೊಬ್ಬರು ತಂದು ಜೋಡಿಸಿದ್ರಲ್ಲ, ಇದಕ್ಕೆ ಧರ್ಮಕಾಷ್ಟ ಅಂತ ಕರೀತಾರೆ. ನಾನು ಒಂದು ಧರ್ಮ ಕಾರ್ಯವನ್ನು ಮಾಡಿದೆ ಅಂತ, ನನ್ನ ಪಾಪ ಕಾರ್ಯಗಳು ಕಳೀಲಿ, ಇಂಥ ಕಾರ್ಯಗಳನ್ನ ಮಾಡಬೇಕು ಅಂತ. ಹಿಂದೆಲ್ಲ ಕೆಲವು ಯಾರು ಬಂಧು ಬಳಗದವ್ರು ಇಲ್ಲದೆ ಇರ್ತಕ್ಕಂಥ ಅನಾಥ ಶವಗಳನ್ನು ಆಗಲೂ ಇದೇ ರೀತಿ ಶಾಸ್ತ್ರೋಕ್ತವಾಗಿ ಮಾಡ್ತಾಯಿದ್ರು. ಬಂಧು ಬಳಗದವ್ರು ಇಲ್ಲದೇ ಇದ್ರೆ ಏನಂತೆ, ನಾವೇ ಇದ್ದೀವಿ. ಯಾಕೆಂದರೆ ಹಿಂದೂ ಧರ್ಮದ ಪ್ರಕಾರ ಅತ್ಯಂತ ಶ್ರೇಷ್ಠ ಕಾರ್ಯ ಅಂತಂದರೆ ಅಂತ್ಯ ಸಂಸ್ಕಾರ ಮತ್ತು ಅದರಲ್ಲಿ ಭಾಗಿಯಾಗೋದು. ಒಂದು ಶುಭ ಕಾರ್ಯಕ್ಕೆ ಹೋಗದಿದ್ರೂ ಪರವಾಗಿಲ್ಲ, ಸಾವುಗೆ ಹೋಗಬೇಕು ಅಂತಾರೆ. ಹಾಗಾಗಿ ಆ ಕಾರ್ಯಗಳೆಲ್ಲವೂ ಕೂಡ ಈಗ ನಡೀತಾ ಇದೆ. ಸ್ಮಶಾನದಲ್ಲಿ ಈಗ ಚಿತೆಯ ಮೇಲೆ ಶವವನ್ನು ಉತ್ತರಕ್ಕೆ ತಲೆ ಮಾಡಿ ದಕ್ಷಿಣಕ್ಕೆ ಕಾಲು ಮಾಡಿ ಎಲ್ಲ ಮಡಚಿಬಿಟ್ಟಿರ್ತಾರೆ ಈಗಾಗಲೇ. ಆಮೇಲೆ ಅಗ್ನಿಸ್ಪರ್ಶ ಮಾಡುವಾಗಲೂ ಕೂಡ ಎಲ್ಲೆಲ್ಲೋ ಬೆಂಕಿ ಇರೋ ಹಾಗಿಲ್ಲ, ಮೊದಲು ತಲೆಯ ಭಾಗದಿಂದಲೇ ಶುರು ಮಾಡಬೇಕು. ತಲೆಯ ಭಾಗಕ್ಕೆ ಮೊದಲು ಅಗ್ನಿಸ್ಪರ್ಶ ಆಗಬೇಕು. ಅದಾದ ನಂತರ ಕಾಲಿನ ತನಕ ಬರಬೇಕದು. ಬಲಭಾಗದಿಂದ ಆರಂಭಿಸಿ ತಲೆಯಲ್ಲೇ ಶುರು ಮಾಡಿ ಬಲಭಾಗದಿಂದ ಆರಂಭಿಸಿ ಪಾದಕ್ಕೆ ಬಂದು ನಂತರ ಎಡಭಾಗದಲ್ಲಿ ಬೆಂಕಿಯನ್ನು ನಿಧಾನಕ್ಕೆ ಹಚ್ತಾ ಹೋಗಬೇಕು. ಆಗ ಅರ್ಚಕರು ಜೋರಾಗಿ ಮಂತ್ರವನ್ನು ಹೇಳ್ತಾ ಇರ್ತಾರೆ. ಆಮೇಲೆ ಮಂತ್ರಗಳು ಕೆಲವೆಲ್ಲ ಇದ್ದೇ ಇರುತ್ತಲ್ಲ ಸಹಜವಾಗಿ, ಅವೆಲ್ಲವೂ ಕೂಡ ಆಗುತ್ತೆ. ಕೊನೆಗೆ ಇವೆಲ್ಲವನ್ನು ಮುಗಿಸಿದ ನಂತರ ಪುರೋಹಿತರು ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ಮನುಷ್ಯ ಅಥವಾ ಜೀವಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ಸಾವು ಅಂತಕ್ಕಂಥದ್ದು ನಿಶ್ಚಿತ, ಪ್ರತಿಯೊಬ್ಬರಿಗೂ ಸಾವು ಬರುತ್ತೆ. ಅಂದರೆ ದುಃಖವನ್ನು ಅವರು ಮರಿಲಿ ಅನ್ನೋ ಕಾರಣಕ್ಕೆ, ಮತ್ತು ನಿಮ್ಮ ಕರ್ತವ್ಯಗಳು ಏನು, ನೀವೇನೇನು ಮಾಡಿದ್ರಿ ಇವತ್ತು, ಯಾಕೆ ಮಾಡಿದ್ರಿ, ಎಲ್ಲವನ್ನು ವಿವರಿಸ್ತಾರೆ, ಹೇಳ್ತಾರೆ. ಸೊ ಈಗ ಚಿತೆ ಎಲ್ಲ ರೆಡಿಯಾಗಿದೆ. ಕೊನೆಯದಾಗಿ ಸ್ಪರ್ಶಕ್ಕೆ ಮೊದಲು, ಅಗ್ನಿಸ್ಪರ್ಶಕ್ಕೆ ಮೊದಲು ಎಲ್ಲರೂ ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಕೊನೆಯ ಹಂತ ಕರ್ತೃ ಉದಯ್ ಶಂಕರ್ ಭೈರಪ್ಪನವರ ಇಬ್ಬರು ಮಕ್ಕಳು ಮತ್ತು ಅವರ ಮಾನಸ ಪುತ್ರಿ ಎಲ್ಲರ ಕೈಯಲ್ಲೂ ನೋಡಿ
ಇದು ಶ್ರೀಗಂಧದ ತುಂಡಿನ ಮೇಲೆ ಕರ್ಪೂರವನ್ನು ಇಟ್ಕೊಂಡು ಅವರು ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಆ ಹೃದಯ ಭಾಗಕ್ಕೆ ಮೊದಲು ಕರ್ಪೂರವನ್ನು ಹಾಕಿಸ್ತಾರೆ ಅವ್ರ ಕೈ. ಅದೇ ಮೊದಲ ಅಗ್ನಿಸ್ಪರ್ಶ. ಅದನ್ನು ಅವ್ರಿಗೆ ಎಷ್ಟು ಜನ ಮಕ್ಕಳಿರ್ತಾರೆ ಅವರೆಲ್ಲರೂ ಕೂಡ ಮಾಡಬಹುದು, ಅದರಲ್ಲಿ ಯಾವುದೇ ವಿವಾದಗಳಿಲ್ಲ. ನೋಡಿ, ಆ ಹೃದಯ ಭಾಗಕ್ಕೆ ಇಟ್ಟಾಯಿತು. ಈಗ ಅದು ನಿಧಾನಕ್ಕೆ ಎಲ್ಲ ಕಡೆ ಹತ್ಕೊಳ್ಳುತ್ತೆ. ಈಗ ಉಳಿದವರೆಲ್ಲರೂ ಕೂಡ ಅದು ಬೇಗ ಎಲ್ಲ ಕಡೆ ಬೆಂಕಿ ಕವರ್ಕೊಳ್ಳೋ ರೀತಿಯಲ್ಲಿ ಏನು ಮಾಡಬೇಕು ಅದೆಲ್ಲವನ್ನು ಮಾಡ್ತಾರೆ. ಇದೇ ಕೊನೆಯ ಕ್ರಿಯೆ. ಒಬ್ಬ ಪುತ್ರನಿಂದ ತಂದೆಗೆ ಸಲ್ಲಬಹುದಾದ ಕೊನೆಯ ಕ್ರಿಯೆ ಈ ಅಗ್ನಿಸ್ಪರ್ಶ. ಅದನ್ನು ಈಗ ಅವರ ಪುತ್ರ ಉದಯ್ ಶಂಕರ್ ಅವರು ಮಾಡಿದ್ದಾರೆ. ಉದಯ್ ಶಂಕರ್, ರವಿಶಂಕರ್ ಮತ್ತು ಸಹನಾ 3 ಜನ ಈಗ ದೇಹಕ್ಕೆ ಅಗ್ನಿಸ್ಪರ್ಶ ಆಯಿತು ಅಂತ ಅರ್ಥ. ಅಗ್ನಿಸ್ಪರ್ಶ ಮಾಡಿ ಆಯಿತು. ಈಗೇನು ಮಾಡ್ತಾರೆ ನೋಡಿ, ಅಲ್ಲಿ ತುಪ್ಪ ಹಾಕ್ತಾ ಇದ್ದಾರೆ. ತುಪ್ಪವನ್ನೇ ಹಾಕ್ತಾರೆ. ಸಂಪ್ರದಾಯದ ಬದ್ಧವಾಗಿ ತುಪ್ಪನೇ ಹಾಕಬೇಕು. ಕೆಲವು ಕಡೆ ಎಲ್ಲ ಮಾಡ್ತಾರೆ ಬೇಗ ಬೇಗ ಆಗ್ಬಿಡ್ಲಿ ಅಂತಂದ್ಬಿಟ್ಟು ಸಿಮೆಣ್ಣೆ ಹಾಕ್ಬಿಡೋದು ಅಥವಾ ಪೆಟ್ರೋಲ್ ಹಾಕ್ಬಿಡೋದು, ಡೀಸೆಲ್ ಹಾಕ್ಬಿಡೋದು ಎಲ್ಲ ಇರುತ್ತೆ. ಈಗ ನೋಡಿ ಅಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದಾರೆ. ಇವರೇ ಅವರ ಮೊದಲ ಹಿರಿಯ ಪುತ್ರ. ಮಡಿಕೆಯನ್ನು ಹೊಡಿತಾರೆ ನೋಡಿ, ಇಲ್ಲಿ ನೀರು ಬರಬೇಕಲ್ಲ, ಬಂತು. 3 ಸುತ್ತು, ಒಂದೊಂದು ಸುತ್ತಿಗೆ ಒಂದೊಂದು ಏಟು ಹೊಡಿತಾರೆ. 3 ತೂತುಗಳಾಗಬೇಕದು. ಆಮೇಲೆ 3 ಅಪ್ರದಕ್ಷಿಣೆಗಳಾದಮೇಲೆ ಮಡಿಕೆಯನ್ನು ಹಾಗೆ ಬಿಟ್ಟು ಹಿಂದೆ ತಿರುಗದೇನೆ ಮತ್ತೊಮ್ಮೆ ಚಿತೆಯನ್ನು ನೋಡದೇನೆ ಅವ್ರು ಈ ಕಡೆ ಬಂದ್ಬಿಡ್ಬೇಕು. ಆ ಕಾರ್ಯ ಈಗ ನಡೀತಾ ಇದೆ. ಕೊನೆಯ ಕ್ರಿಯೆ ಅಂದರೆ ಈಗ ದೇಹ ಮತ್ತು ಆತ್ಮ ಇಲ್ಲಿಂದ ಹೋಗುತ್ತಲ್ಲ, ಇದರ ಅರ್ಥ ಏನು ಅಂತಂದರೆ ದಾರಿಯುದ್ದಕ್ಕೂ ದಾಹವಾಗದಿರಲಿ, ಅದ್ರ ಮುಖಾಂತರ ನಾವು ನೀರು ಕೊಡ್ತಾ ಇದ್ದೀವಿ ಅಂತ ಒಂದು. ಎರಡನೇ ವೈಜ್ಞಾನಿಕ ಕಾರಣ ಏನು ಗೊತ್ತಾ, ಈಗ ಅದು ಚೆನ್ನಾಗಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಈಗ ಯಾವುದೋ ಸಣ್ಣ ಪುಟ್ಟ ಪ್ರಾಣಿಗಳು ಅದಕ್ಕೆ ಗೊತ್ತಾಗದೇನೆ ಅದ್ರ ಹತ್ರ ಹೋಗ್ಬಿಡ್ತವೆ. ಹೋಗದಿರಲಿ, ಸಾಯದೇ ಇರಲಿ ಅಂತ ನೀರು ಹಾಕ್ತಾರೆ. ಈ ಇರುವೆಗಳು, ಸಣ್ಣ ಸಣ್ಣ ಕೀಟಗಳು ಇದೆಲ್ಲ ಹತ್ತತ್ರ ಹೋದರೆ ಸತ್ತೋಗ್ಬಿಡ್ತವೆ. ಹೋಗಬಾರ್ದು ಅಂತ ನೀರಿನಿಂದ ಜಲದಿಗ್ಬಂಧನವನ್ನು ಮಾಡಬೇಕು. ಆ ಕಾರ್ಯವನ್ನು ಈಗ ಮಾಡ್ತಾರೆ. ಅದ್ರ ಪಾಡಿಗೆ ಅದು ಒಂದು ಕಡೆ ಚಿತೆ ಉರಿತಾ ಇರುತ್ತೆ. ಇವರು 3 ಅಪ್ರದಕ್ಷಿಣೆಯನ್ನು ಮಾಡಿ ಆ 3 ಅಪ್ರದಕ್ಷಿಣೆ ಅಷ್ಟೊತ್ತಿಗೆ ಆ ನೀರೆಲ್ಲ ಅಲ್ಲಿ ಹೋಗ್ಬಿಡ್ಬೇಕು ಕೊನೆಯದಾಗಿ. ಸೊ ಆ ಕೃತ್ಯವನ್ನು ಮೊದಲ ಮಗ ಉದಯ್ ಶಂಕರ್ ಅವರು ನೋಡ್ತಾ ಇದ್ದೀರಾ. 3 ಅಪ್ರದಕ್ಷಿಣೆಗಳಾಯಿತು. ಈಗ ಇದಾದ ನಂತರ ಆ ಮಡಿಕೆಯನ್ನು ಬಿಟ್ಟು ಹಿಂತಿರುಗಿ ನೋಡಬಾರ್ದು, ಹೋಗ್ಬಿಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಮುಂದಕ್ಕೆ ಹೋಗಿ ಅಂತ. ಅಲ್ಲಿಗೆ ಇವತ್ತಿನ ಅವರ ಕರ್ತವ್ಯ ಮುಕ್ತಾಯವಾಯಿತು. ಸೊ ಕಂಪ್ಲೀಟಾಗಿ ಇವಾಗ ಎಲ್ಲರೂ ಸೇರಿ ಅಗ್ನಿಸ್ಪರ್ಶ ಮಾಡಿ ಈಗ ಬೇಗ ಜೋರಾಗಿ ಉರಿಯೋ ಹಾಗೆ ಮಾಡ್ತಾರೆ. ಎಲ್ಲ ಕಡೆ ಕರ್ಪೂರ ಇಡ್ತಾರೆ. ಕರ್ಪೂರ ಆದರೆ ತುಂಬ ಹೊತ್ತು ಉರಿಯುತ್ತಲ್ಲ, ಆ ಉರಿದು ನಿಧಾನಕ್ಕೆ ಹತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಕರ್ಪೂರ, ತುಪ್ಪ ಎಲ್ಲವನ್ನು ಈ ರೀತಿ ಹಾಕಿ ಚಿತೆ ಚೆನ್ನಾಗಿ ಉರಿಬೇಕು. ಆಗಲೇ ನಿಮಗೆ ದೇಹ ಕಂಪ್ಲೀಟಾಗಿ ಸುಡೋದಕ್ಕೆ ಸಾಧ್ಯ. ಯಾವ ಅವಶೇಷಗಳು ಉಳಿಬಾರ್ದು, ಕಂಪ್ಲೀಟ್ ಬೂದಿ ಆಗಿಬಿಡ್ಬೇಕಂತ. ಆ ನಿಟ್ಟಿನಲ್ಲಿ ಅದನ್ನು ಅವ್ರು ಮಾಡ್ತಾರೆ ಕಂಪ್ಲೀಟಾಗಿ ಎಲ್ಲ ಕಡೆ. ಅದನ್ನು ನೋಡ್ಕೊಳ್ಳೋಕ್ಕೆ ಅಂತಲೇ ಇರ್ತಾರೆ. ಇವತ್ತಿನ ಕರ್ತೃಗಳ ಕರ್ತವ್ಯ ಅಂದರೆ ಅವರ ಮಕ್ಕಳ ಕರ್ತವ್ಯ ಮುಗೀತು. ನಾಳೆ ಅಸ್ಥಿ ಸಂಚಯನ ಅಂತ ಮಾಡ್ತಾರೆ. ಅಂದರೆ ಮತ್ತೆ ಬರಬೇಕಿಲ್ಲಿಗೆ ಬಂದು ಆ ಬೂದಿಯೆಲ್ಲವನ್ನು, ಉರಿದ ಬೂದಿಯನ್ನು ತಗೊಂಡು ಯಾವುದಾದ್ರೂ ಪವಿತ್ರ ನದಿಗೆ ತೊಗೊಂಡೋಗಿ ಅಸ್ಥಿಯನ್ನು ಬಿಡಬೇಕು. ಅದು ನಾಳೆ ಆಗುತ್ತೆ. ಅಸ್ಥಿ ಸಂಚಯನ ಮಾಡ್ತಾರೆ. ಅಂದರೆ ಅದು ತಿಥಿ ನಕ್ಷತ್ರ ನೋಡಿಕೊಂಡು ಕೆಲವು ಚೆನ್ನಾಗಿದ್ದರೆ ನಕ್ಷತ್ರ ನಾಳೆನೇ ಮಾಡ್ತಾರೆ, ಕೆಲವರು ನಾಡಿದ್ದು ಮಾಡ್ತಾರೆ. ಶ್ರೀರಂಗಪಟ್ಟಣದ ಕಾವೇರಿ ನದಿಯಲ್ಲೋ ಈಗ ಸಂತೇಶ್ವರದಲ್ಲಿ ಭೈರಪ್ಪನವರು ಸುಮಾರು 30 ಕೆರೆಗಳನ್ನು ತುಂಬಿಸಿದ್ದಾರೆ, ನೀರು ತುಂಬಿಸಿದ್ದಾರೆ. ಹಾಗಾಗಿ ಈಗ ಇವರ ಪ್ಲ್ಯಾನ್ ಇರ್ತಕ್ಕಂಥದ್ದು ಸಂತೇಶ್ವರಕ್ಕೆ ತೊಗೊಂಡು ಹೋಗಿ ಅಲ್ಲಿನ ಕೆರೆಯಲ್ಲೇ ಅಸ್ಥಿ ಸಂಚಯನ ಮಾಡಬೇಕು, ಅಸ್ಥಿ ವಿಸರ್ಜನೆ ಮಾಡಬೇಕು ಅಂತ ಹಾಗೆ ಮಾಡ್ತಾರೆ. ಅವರ ಇಷ್ಟ ಇದ್ದಿದ್ದು ಅಂತ್ಯ ಸಂಸ್ಕಾರನೂ ಅಲ್ಲೇ ಮಾಡಬೇಕು ಅಂತ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಸೊ ಅಸ್ಥಿ ಸಂಚಯನವನ್ನು ಅವರು ತುಂಬಿಸಿದ ಕೆರೆಯಲ್ಲೇ ಮಾಡ್ತಾರೆ, ಅಲ್ಲೇ ವಿಸರ್ಜನೆ ಮಾಡ್ತಾರೆ. ಆ ನಿರ್ಧಾರಕ್ಕೆ ಅವ್ರ ಕುಟುಂಬದವರು ಈಗಾಗಲೇ ಬಂದಿದ್ದಾರೆ. ಸರ್ಕಾರವನ್ನು ಹಿಡಿದು, ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಪಟ್ಟು ಹಿಡಿದು ನಮ್ಮ ಊರಿನ ಸುತ್ತಮುತ್ತ 30 ಕೆರೆಗಳು ಒಣಗೋಗಿದೆ, ನೀವೇನಾದರೂ ಮಾಡಿ ಅದಕ್ಕೊಂದು 25 ಕೋಟಿ ಖರ್ಚಾಗುತ್ತೆ, ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿ ಪದೇ ಪದೇ ಹೇಳಿ ಅವ್ರ ಕೊನೆಗೂ 25 ಕೋಟಿ ಬಿಡುಗಡೆ ಮಾಡಿ ನೀರು ತುಂಬಿಸಿದ್ರು ಅವ್ರ ಊರಿನ ಸುತ್ತಮುತ್ತ ಎಲ್ಲ ಕೆರೆಗಳಿಗೆ. ಆ ಕೆರೆಗೆನಲ್ಲೇ ಹೋಗಿ ಒಂದು ಅಸ್ಥಿ ಸಂಚಯನವನ್ನು ಮಾಡಿ ಬರ್ತಾರೆ. ಅಸ್ಥಿ ವಿಸರ್ಜನಾ ಕಾರ್ಯ ನಾಳೆ ಆಗುತ್ತೆ. ಇವತ್ತಿಗೆ ಇಷ್ಟೇ, ಯಾಕಂದರೆ ಅದಕ್ಕೆ ಟೈಮ್ ಬೇಕಲ್ಲ ಉರಿಯೋದಕ್ಕೆಲ್ಲ ಕಂಪ್ಲೀಟಾಗಿ.
ದೇಹ ಉರಿಬೇಕಲ್ಲ. ಸೊ ಈಗ ಪಂಚಭೂತಗಳಲ್ಲಿ ಲೀನರಾದರೂ ನಾಡು ಕಂಡ ಶ್ರೇಷ್ಠ ಕಾದಂಬರಿಕಾರ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಮೈಸೂರಿನ ಶಾಂತಿವನದಲ್ಲಿ. ಎಲ್ಲರೂ ಗಣ್ಯರೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ, ಗಣ್ಯರೆಲ್ಲರೂ ಕೂಡ ಹಾಜರಾಗಿದ್ದಾರೆ. ಸರ್ಕಾರದ ವತಿಯಿಂದಲೂ ಕೂಡ ಮಂತ್ರಿಗಳು ಆಗಮಿಸಿದ್ದಾರೆ, ಕೇಂದ್ರ ಸರ್ಕಾರದ ವತಿಯಿಂದ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ. ಅಲ್ಲಿಗೆ ನಾನು ಆಗಲೇ ಹೇಳಿದಂತೆ 94 ವರ್ಷಗಳ ಒಂದು ಮಹಾಪರ್ವ ಇವತ್ತಿಗೆ ಮುಕ್ತಾಯವಾಗಿದೆ. 94 ವರ್ಷ ತುಂಬು ಜೀವನವನ್ನು ನಡೆಸಿದಂತಹ ಶ್ರೇಷ್ಠ ಕಾದಂಬರಿಕಾರ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಪಂಚಭೂತಗಳಲ್ಲಿ ಲೀನರಾಗಿದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ, ಅಂತ್ಯಕ್ರಿಯೆ ಎರಡೂ ಕೂಡ ನೆರವೇರಿದೆ. ಅಂತ್ಯಕ್ರಿಯೆಯಲ್ಲಿ ಅವರ ಕುಟುಂಬಸ್ಥರು, ಆಪ್ತರು, ಅಭಿಮಾನಿಗಳು ಭಾಗಿಯಾಗಿದೆ. ವೈದಿಕರಿಂದ ಅಂತಿಮವಾಗಿ ಈಗ ವಿಷ್ಣು ಸಹಸ್ರನಾಮ ಮತ್ತು ಶಿವನಾಮ ಸ್ಮರಣೆ, ಶಿವನಾಮ ಪಠಣ ಇವೆಲ್ಲವೂ ಕೂಡ ನೆರವೇರ್ತಾ ಇದೆ. ಕ್ರಿಯೆಗಳಂತೂ ಎಲ್ಲ ಕಂಪ್ಲೀಟಾಗಿ ಮುಗಿತು. ಅಗ್ನಿಸ್ಪರ್ಶ ಆದ ನಂತರ ಕ್ರಿಯೆಗಳೆಲ್ಲವೂ ಕೂಡ ಮುಕ್ತಾಯ ಆಗಿದೆ.